ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸಾರಥಿ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ನಿಮ್ಮ ಮೊಬೈಲಲ್ಲಿ ನೀವು ಖಂಡಿತ ಈ ಎರಡು ಸರ್ಕಾರಿ ಅಪ್ಲಿಕೇಶನ್ಗಳ ನಿಮ್ಮ ಮೊಬೈಲಲ್ಲಿ ಖಂಡಿತ ನೀವು ಇನ್ಸ್ಟಾಲ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಮೊದಲನೇ ಬಂದು ಉಮಂಗ್ ಅಂತ. ಈ ಉಮಂಗ್ ಆ್ಯಪಲ್ಲಿ ನಿಮ್ಮ ಗೌರ್ಮೆಂಟ್ ಸರ್ವೀಸಸ್ನ ಅಷ್ಟು ಸರ್ವೀಸಸ್ಗಳನ್ನ ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ನ ಹಾಕ್ಬೋದು, ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಅದೇ ರೀತಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಈ ರೀತಿ ಹಲವಾರು ಸರ್ವೀಸಸ್ಗಳನ್ನ ನೀವು ಇಲ್ಲಿಂದ ಕೂಡ ಅಸೆಸ್ ಮಾಡ್ಬೋದು. ಆ ಉಮಂಗ್ ಆ್ಯಪನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಮತ್ತು ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಇರುತ್ತೆ. ಅದೇ ರೀತಿ ಮತ್ತು parivaan ಆ್ಯಪನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಮತ್ತು ಇಲ್ಲಿಯ ಸರ್ವೀಸಸ್ಗಳನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ಈ ಎರಡು ಆ್ಯಪ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಏನು ಮಾಡಬೇಕಂದ್ರೆ, parivaan ಆ್ಯಪನ್ನು ಇನ್ಸ್ಟಾಲ್ ಮಾಡೋಕ್ಕೆ ಮೊದಲೇ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ parivaan ಅಂತ ಸರ್ಚ್ ಮಾಡಿ. parivaan ಆ್ಯಪನ್ನು ಸರ್ಚ್ ಮಾಡಿದ ಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಈ ರೀತಿ ನಿಮಗೆ ಇಂಟರ್ಫೇಸ್ ನೋಡೋಕ್ಕೆ ಸಿಗುತ್ತೆ. ನೋಡ್ತಿರ್ಬೋದು, ಲೋಡಿಂಗ್ ಆಗ್ತಿದೆ ಈಗ. ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ, ಸೈನ್ ಇನ್ ಆಪ್ಷನ್ ಕೇಳುತ್ತೆ. ನ್ಯೂ ಟು ನೆಕ್ಸ್ಟ್ ಜನರೇಷನ್ parivaan ಅಂದರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಡೀಟೇಲ್ಸನ್ನು ಇಲ್ಲಿ ನೀವು ಫಿಲ್ ಮಾಡಿ ಇಲ್ಲಿಂದ ಸಬ್ಮಿಟ್ ಕೊಡಿ. ಫ್ರೆಂಡ್ಸ್, ಸಬ್ಮಿಟ್ ಆದಮೇಲೆ ನಿಮಗೆ ಪಿನ್ ಅಂತ ಕೇಳುತ್ತೆ. ಪಿನ್ ಹಾಕಿದ ಮೇಲೆ ನಿಮಗೆ ಮೊಬೈಲ್ಗೆ ಒಂದು OTP ಬರುತ್ತೆ. OTP ಆದ ತಕ್ಷಣ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಈ ರೀತಿ ನಿಮಗೆ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಮೈ ವರ್ಚುವಲ್ RC ಮತ್ತು ಮೈ ವರ್ಚುವಲ್ DL ಅಂತ ಕಾಣ್ತಿದೆ. ನೀವು RC ಬುಕ್ಕನ್ನು ಮತ್ತು DLಯಿಂದ ಇಲ್ಲಿಂದ ನೀವು ವರ್ಚುವಲಾಗಿ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದಾಗಿರುತ್ತೆ. ಮತ್ತು ಅದೇ ರೀತಿ ಯಾವುದಾದ್ರೂ ಪೊಲೀಸರು ನಿಮ್ಮನ್ನೇನಾದರೂ ಹಿಡಿದು ನಿಮ್ಮ DL ಮತ್ತು RC ತೋರಿಸಂದರೆ parivaan ಮೂಲಕ ನೀವು ತೆಗೆದು ತೋರಿಸಿದ್ರೆ ಅದು ಒರಿಜಿನಲಾಗಿ ಇರುತ್ತೆ. ಅಲ್ಲಿಂದ ನೀವು ನಿಮ್ಮ ಹಣನ ಉಳಿಸ್ಬೋದಾಗಿರುತ್ತೆ. ಮತ್ತು ಅದೇ ರೀತಿ ಇಲ್ಲಿ ವೆಹಿಕಲ್ ನಂಬರ್ ಅಂತಿದೆಯಲ್ಲ, ಇಲ್ಲಿ ವೆಹಿಕಲ್ ನಂಬರ್ನ ಹಾಕಿ ಎಂಟ್ರ್ ಕೊಟ್ಟರೆ ಯಾವ ವೆಹಿಕಲ್ದ ಡೀಟೇಲ್ಸ್ ತೋರಿಸಿ, ಓನರ್ ಯಾರು, ವೆಹಿಕಲ್ ನೇಮ್ ಯಾವುದು, ವೆಹಿಕಲ್ CC ಎಷ್ಟು, ಮತ್ತು ಈ ರೀತಿ ಹಲವಾರು ಆಪ್ಷನ್ಗಳನ್ನ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ಅದೇ ರೀತಿ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ, ಇಲ್ಲಿ ಕೆಳಗಡೆ ಹೋಮ್, ಮೈ ಪ್ರೊಫೈಲ್, ನಿಯರ್ ಬೈ ಮತ್ತು ಸೆಟ್ಟಿಂಗ್, ಈ ರೀತಿ ಹಲವಾರು ಆಪ್ಷನ್ಗಳನ್ನ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನಿಯರ್ ಬೈ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಯರೆಸ್ಟ್ ಪೊಲ್ಯೂಷನ್ ಚೆಕಿಂಗ್ ಸೆಂಟರ್ ಅಂದರೆ ನಿಮ್ಮ ಪೊಲ್ಯೂಷನ್ ಚೆಕಿಂಗ್ ಸೆಂಟರನ್ನು ನೀವು ಇಲ್ಲಿಂದ ಕೂಡ ಮ್ಯಾಪಲ್ಲಿ ನೀವು ಅಸೆಸ್ನ ಮಾಡ್ಬೋದು. ಮತ್ತು ನಿಮ್ಮ ಹತ್ತಿರುವಂಥ RTO ಆಫೀಸನ್ನು ಕೂಡ ಇಲ್ಲಿಂದ ನಿಮಗೆ ತೋರಿಸುತ್ತೆ. ಇಲ್ಲಿ ನಿಯರೆಸ್ಟ್ ಹಾಸ್ಪಿಟ್ಲ್, ಈ ರೀತಿ ಹಲವಾರು ಆಪ್ಷನ್ಗಳನ್ನ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಪ್ ಬಗ್ಗೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅನ್ನೋ ಬಗ್ಗೆ ನೋಡಿದ್ವಿ. ಈಗ ಉಮಂಗ್ ಆ್ಯಪನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ನೋಡೋಣ. ಮೊದಲಿಗೆ ಉಮಂಗ್ ಆ್ಯಪ್ ಯೂಸ್ ಮಾಡೋಕ್ಕೆ ಮೊದಲಿಗೆ ನೀವು ಪ್ಲೇ ಸ್ಟೋರಲ್ಲೇ ಹೋಗಿ ಅಥವಾ ಆ್ಯಪ್ ಸ್ಟೋರಲ್ಲೇ ಹೋಗಿ ಉಮಂಗ್ ಅಂತ ಸರ್ಚ್ ಮಾಡಿ. ಆ್ಯಪ್ ಬರುತ್ತೆ ಫಸ್ಟ್ ಒಂದು. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕೊಡಿ. ಓಕೆ ಫ್ರೆಂಡ್ಸ್, ಉಮಂಗ್ ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಏನು ಮಾಡ್ಬೇಕಂದ್ರೆ, ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು, ಉಮಂಗ್ ಆ್ಯಪ್ ಈಗ ಓಪನ್ ಆಗ್ತಾ ಇದೆ. ಫ್ರೆಂಡ್ಸ್, ನಾನು ಈಗ ಇಲ್ಲಿ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಕೇಳ್ತಾಯಿದ್ದೆ. ಇಲ್ಲಿ ನೀವು ರಿಜಿಸ್ಟರ್ ಮತ್ತು ನೀವು ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಆಗಿಲ್ಲಿಂದ ರಿಜಿಸ್ಟರ್ ಆಗಬೇಕಾಗುತ್ತೆ. ಹೊಸವಾಗಿ ಯೂಸರ್ ರಿಜಿಸ್ಟರ್ ಇದ್ದರೆ ರಿಜಿಸ್ಟರ್ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು, ನೀವು ಆನ್ ಉಮಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ದಿಸ್ ನಂಬರ್ ಹ್ಯಾಸ್ ಬಿನ್ ಆಲ್ರೆಡಿ ರಿಜಿಸ್ಟರ್ಡ್, ಪ್ಲೀಸ್ ಲಾಗಿನ್ ಎಂಜಾಯ್ ಉಮಂಗ್ ಸರ್ವಿಸ್ ಅಂತಂದರೆ ನಾನು ಮೊದಲೇ ನನ್ನ ನಂಬರ್ನ ನಾನು ಉಮಂಗ್ ಆ್ಯಪಿಗೆ ರಿಜಿಸ್ಟರ್ ಆಗಿದೆ. ಅದಕ್ಕಾಗಿ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಏನಿಲ್ಲ ಫ್ರೆಂಡ್ಸ್, ಮೊಬೈಲ್ ನಂಬರ್ನ ಹಾಕಿ ನಿಮಗೆ ಪಿನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ ರಿಜಿಸ್ಟ್ರಲ್ಲಿ. ಆ ರಿಜಿಸ್ಟ್ರಲ್ಲಿ ಪಿನ್ನ ಏನು ಇದನ್ನು ಮಾಡಿರ್ತಾರಲ್ಲ ಅದನ್ನು ಇಲ್ಲಿ ಹಾಕಬೇಕಾಗತ್ತೆ. 4 ಡಿಜಿಟ್ಸ್ ಇರುತ್ತೆ ಅದು.
ನೋಡ್ತಿರೋದು ಫ್ರೆಂಡ್ಸ್, ಈಗ ಲಾಗಿನ್ ಆಗಿದೆ. ಸೊ ಲಾಗಿನ್ ಆದಮೇಲೆ ಇಲ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಿಮಗೆ ಗೋರ್ಮೆಂಟ್ನ ಪ್ರತಿಯೊಂದು ಸರ್ವಿಸನ್ನು ಇಲ್ಲಿಂದ ನೀವು ಯಶಸ್ಸನ್ನು ಮಾಡ್ಬೋದು. ನೋಡ್ತಿರ್ಬೋದು ಇಲ್ಲಿ ಹಲವಾರು ಚಿಲ್ಡ್ರನ್ಸ್ ಇರೋದು, ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್, ಕಾಪಿ ಬೋರ್ಡ್ ಮತ್ತು ಅದೇ ರೀತಿ ಕೋವಿಡ್ ಸರ್ವಿಸಸ್ ಕೂಡ ಇಲ್ಲಿಂದ ಯಶಸ್ಸು ಮಾಡ್ಬೋದಾಗಿರುತ್ತೆ. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಪೋರ್ಟ್ಸ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಸೈನ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸ್, ಹಲವಾರು ಡಿಜಿಲಾಕರ್ನ ಕೂಡ ಇಲ್ಲಿಂದ ಕೂಡ ಯಶಸ್ಸು ಮಾಡ್ಬೋದಾಗಿರುತ್ತೆ. ಡಿಜಿಲಾಕರ್ನ ಕೂಡ ಯಶಸ್ಸು ಮಾಡ್ಬೋದಾಗಿರುತ್ತೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಈಗ ನಾನು ಎಕ್ಸಾಂಪಲ್ಗಾಗಿ ಡಿಜಿಲಾಕರ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೈನ್ ಇನ್ ಆ್ಯಂಡ್ ಸೈನ್ ಅಪ್ ಅಂತ ಕೇಳ್ತಿದೆ. ಸೊ ನಾನು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ಈಗ ಮೊಬೈಲ್ ನಂಬರ್ ಮತ್ತು ಪಿನ್ ಹಾಕಕ್ಕೆ ಕೇಳ್ತಿದೆ. ನೀವು ಏನು ಮಾಡ್ಬೇಕಂತಂದರೆ, ನಾನು ಡಿಜಿಲಾಕರ್ಗೆ ಆಲ್ರೆಡಿ ಸೈನ್ ಅಪ್ ಆಗಿದ್ದರಿಂದ ನಾನು ಸೈನ್ ಇನ್ ಅಂತ ಕೊಡ್ತಾ ಇದ್ದೀನಿ. ಎಮ್ ಪಿನ್ನ ನೀವು ಸರಿಯಾಗಿ ಜನರೇಟ್ ಮಾಡಿರೋ ಇದನ್ನಾಗಿರ್ಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಬೇಕು, ಸೈನ್ ಇನ್ ಅಂತ ಕೇಳ್ತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈನ್ ಇನ್ ಆಗ್ತಾಯಿದ್ದೀನಿ. ಈಗ ಡಿಜಿಲಾಕರ್ ಒಂದು ಒ ಟಿ ಪಿನ ನಿಮ್ಮ ಆಧಾರ್ ಎನೇಬಲ್ ಒಂದು ಒ ಟಿ ಪಿ ಇರುತ್ತಲ್ಲ, ಸೊ ಆ ಒ ಟಿ ಪಿನ ಇಲ್ಲಿ ಹಾಕಬೇಕಾಗತ್ತೆ. ಸೊ ನೀವು ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಅದು ಒ ಟಿ ಪಿ ಹಾಕಿದ್ಮೇಲೆ ಈ ರೀತಿ ನಿಮಗೆ ಈಗ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಅಲೋ ಕೊಡ್ತಾ ಇದ್ದೀನಿ ನಾನು. ನೋಡ್ತಿ ಬರೋದು ಫ್ರೆಂಡ್ಸ್, ಇಲ್ಲಿ ಎಲ್ಲ ಇದು ನಾನು ಹಾಕಿರೋಂಥ ಡಿಜಿಲಾಕರ್ ಇರುವಂಥ ಎಲ್ಲ ಡೀಟೇಲ್ಸ್ನ ತೋರಿಸ್ತಾ ಇದೆ. ನೀವು ನೋಡ್ತಿರ್ಬೋದು, ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ರೆಕಾರ್ಡ್, ಆಧಾರ್ ಕಾರ್ಡ್, ಡಿಗ್ರಿ, ಡಿಪ್ಲೊಮಾ, ಮಾರ್ಕ್ಸ್ ಕಾರ್ಡ್, ಈ ರೀತಿ ಹಲವಾರು ನಿಮಗೆ ಗೊತ್ತಿರಬೇಕು. ನಿಮ್ಮ ಡಿಜಿಲಾಕರಲ್ಲಿ ತುಂಬ ಸರ್ವಿಸಸ್ಗಳನ್ನ ನೀವು ಅಲ್ಲಿಂದ ಯಶಸ್ಸು ಮಾಡ್ಬೋದಾಗೈತೆ. ಸೊ ಮುಂದಿನ ವಿಡಿಯೋದಲ್ಲಿ ಡಿಜಿಲಾಕರ್ನ ಯಾವ ರೀತಿ ಯೂಸ್ ಮಾಡ್ಬೋದು, ಡಾಕ್ಯುಮೆಂಟ್ಸ್ನ ಯಾವ ರೀತಿ ಅಪ್ಲೋಡ್ ಆಗಿರುತ್ತೆ ಮತ್ತು ಡಾಕ್ಯುಮೆಂಟ್ಸ್ನ ಯಾವ ರೀತಿ ಡೌನ್ಲೋಡ್ ಅದೆಲ್ಲ ನೋಡೋಣ. ಈಗ ಇಲ್ಲಿ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಮತ್ತು ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಅಂತಿದೆಯಲ್ಲ, ಸೊ ಇಲ್ಲಿ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಪ್ಯಾನ್ ವೆರಿಫಿಕೇಷನ್ ರೆಕಾರ್ಡ್ಸ್ ಸುಮ್ಮನೆ ಎಕ್ಸಾಂಪಲ್ಗಾಗಿ ನೋಡೋಣ. ಒಂದು ನಿಮಿಷ ಡೌನ್ಲೋಡ್ ಆಯಿತು. ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ನಂದು ಒರಿಜಿನಲ್ ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಆಫ್ ದ ರೆಕಾರ್ಡು. ಸೊ ಇದು ಸೇಮ್ ಒರಿಜಿನಲ್ ಥರನೇ ಇದು ಕೂಡ ಪ್ಯಾನ್ ಕಾರ್ಡ್ ಇಲ್ಲೂ ಕೂಡ ಇದು ಕೂಡ ಎಲ್ಲಿ ಬೇಕಾದ್ರಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಆ್ಯಪಿಂದ ಯೂಸ್ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಈ ಮಾಹಿತಿ ಇಷ್ಟ ಆಗಿದೆ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ